ಸ್ನೇಹಿತರೆ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಇವಾಗ ಒಂದು 110-115 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. 115 ಕಿಲೋಮೀಟ್ರ್ ಆಗಿದೆ, ಏನೂ ತೊಂದರೆ ಆಗಿಲ್ಲ. ರಾಯರು ನನ್ನ ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಥರದಂಥ ಕಾಲು ನೋವಾಗಲಿ ಏನೇ ಆಗಲಿ ಬಂದಿಲ್ಲ. ಹುಷಾರಾಗಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲ ನಿಮ್ಮ ಆಶೀರ್ವಾದ. ನೀವು ಪ್ರತಿಯೊಂದು ವಿಡಿಯೋ ನೋಡಿ, ವಿಡಿಯೋದಲ್ಲಿ ಮತ್ತು ಕಮೆಂಟ್ ಮಾಡಿ ರಾಯರಿದ್ದಾರೆ ಅಂತ ಹೇಳಿದಾಗೆಲ್ಲ ನನಗೆ ತುಂಬ ಖುಷಿಯಾಗುತ್ತೆ. ನಿಮ್ಮ ಪಾದಯಾತ್ರೆ ಯಶಸ್ವಿ ಆಗಲಿ ಅಂತಂದು ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇನ್ನು ನೋಡ್ತೀನಿ ಸ್ನೇಹಿತರೆ, ಇವತ್ತು ಒಂದು ನೈಟ್ವರೆಗೂ, ನೈಟ್ 1 o'clock 2 o'clockವರೆಗೂ ನಡೆಯೋಣ. ಆಮೇಲೆ ಮಲ್ಕೊಂಡು ಮತ್ತೆ ಬೆಳಗ್ಗೆ ಸ್ಟಾರ್ಟ್ ಮಾಡೋಣ. ಯಾಕಂದರೆ ನನಗೆ ದೇವಸ್ಥಾನದಲ್ಲಿ ಆದರೆ 6 ಗಂಟೆಗಟ್ಟಲೆ ಎಬ್ಬಿಸ್ಬಿಡ್ತಾರೆ ಪೂಜಾರಿ ಅವರು. ಆಮೇಲೆ ಇನ್ನೊಂದು ದೇವಸ್ಥಾನದಲ್ಲಿ ನಾನು ಮಲಗಿರ್ತೀನಲ್ಲ, ಅಲ್ಲಿ ಎಲ್ಲರ ಪಾಪ ಪೂಜಾರಿಗಳು ಸ್ನಾನ ಮಾಡೋಕ್ಕೆ ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಮಾಡ್ತಾಯಿದ್ದಾರೆ ಪೂಜಾರಿಗಳು. ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಪಾಪ ಎಷ್ಟು ಸಪೋರ್ಟ್ ಮಾಡಿದ್ದಾರೆ. ಸ್ನಾನ ಮಾಡ್ಕೊಳ್ಳಿ ಮತ್ತು ಪೂಜೆ ಮಾಡ್ತೀರಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತೀನಿ. ಮತ್ತು ಊದುಬತ್ತಿ ಅಂದರೆ ನಾನು ಪೂಜೆ ಅಂದರೆ ಹಿಂಗೆ ಈ ಊದುಬತ್ತಿ ಮಾತ್ರ ಬೆಳಗೋದಲ್ವ, ಸ್ನಾನ ಮಾಡ್ಕೊಂಡು ಊದುಬತ್ತಿ ಬೆಳಗ್ತೀನಿ. ಆಮೇಲೆ ದೇವಸ್ಥಾನದಲ್ಲಿ ಪಾಪ ದರ್ಶನ ಮಾಡೋಕ್ಕೆ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ, ಕೂತ್ಕೊಂಡಿರ್ತೀವಿ. ಅದೆಲ್ಲ ಮುಗಿಸ್ಕೊಂಡು ಪೂಜಾರಿಗಳು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವಾಗ 3 ದಿನ ಮಲ್ಕೊಳಕ್ಕೆ ಯಾವುದೇ ಥರದಲ್ಲಿ ತೊಂದರೆ ಏನಾಗಿಲ್ಲ ನನಗೆ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ರೋಡಲ್ಲಿ ಬರಬೇಕಾದ್ರೆ ಸ್ವಾಮಿ ತೊಗೊಳ್ಳಿ ಅಂತಂದು ನನಗೆ ಎಲ್ಲ ಪ್ರತಿಯೊಂದು ಎಲ್ಲದರಲ್ಲೂ ವ್ಯವಸ್ಥೆ ಇದೆ, ಏನು ತೊಂದರೆ ಇಲ್ಲ. ಅಷ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ. ಇನ್ನೊಂದು ವಿಚಾರ ಏನಂದರೆ, ನನಗೆ ಇಷ್ಟು ನಡ್ಕೊಂಡು ಬರ್ತಾಯಿದ್ದೀನಿ. 120 ಕಿಲೋಮೀಟ್ರ್ ಆಗಿದೆ ಇವಾಗ. 115ರಿಂದ 120 ಕಿಲೋಮೀಟ್ರ್ ಆಗಿದೆ. ಇಷ್ಟಾದರೂ ನನಗೆ ಕಾಲು ನೋವಾಗಲಿಲ್ಲ. ಅಂದರೆ ನನ್ನ ಹಿಂದ್ಗಡೆ ರಾಯರಿದ್ದಾರೆ ಅನ್ನೋದು ನನಗೊಂದು ಖುಷಿ. ನೈಟ್ ಇವತ್ತು ಒಂದು 2 ಗಂಟೆ 3 ಗಂಟೆವರೆಗೂ, 3 ಗಂಟೆ ಡೌಟು, 2 ಗಂಟೆಗೆ ಎಂಡ್ ಮಾಡ್ತೀನಿ. ಅಂದರೆ ಮತ್ತೆ ಸ್ವಲ್ಪ ಒಂದು 4 ಅವರ್ ಮಲ್ಕೊಂಡು ಮತ್ತೆ ಬೆಳಗಿನ ಜಾವ ನಡೆಯೋಕ್ಕೆ ತುಂಬ ಸ್ವಲ್ಪ ಈಸಿಯಾಗಿರುತ್ತೆ. ಅದಕ್ಕೋಸ್ಕರ ಇವತ್ತು 2 ಗಂಟೆವರೆಗೂ ನಡೆಯೋಣ. ಇವತ್ತು ಸ್ವಲ್ಪ ವಿಶ್ರಾಂತಿ ತೊಗೊಳೋಣ ಅಂತಂದು ಈ ಮರದ ಕೆಳಗಡೆ ಕೂತ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ತಣ್ಣಾಗಿದೆ. ಇವಾಗ 3 ಗಂಟೆ ಆಗಿದೆ, ಮಧ್ಯಾಹ್ನ 3 ಗಂಟೆ. ಇಷ್ಟೊತ್ತನ ನಡ್ಕೊಂಡು ಬಂದೆ. ಕಾಲು ಸುಡುತ್ತೆ, ಕೂತ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಆದರೂ ಇರಲಿ ಪರವಾಗಿಲ್ಲ ಅಂತಂದು ನಾನು ಬಂದೆ. ಆಮೇಲೆ ಇವಾಗ ಸ್ವಲ್ಪ ಒಂದು 1 hour ರೆಸ್ಟ್ ತೊಗೊಂಡು ಒಂದು 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹ, ನೀವು ಕಮೆಂಟಲ್ಲಿ ಎಲ್ಲರೂ ನನಗೆ ನಿಮ್ಮ ಪಾದಯಾತ್ರೆ ಸುಖವಾಗಲಿ, ಚೆನ್ನಾಗಾಗಲಿ, ಯಶಸ್ವಿ ಆಗಲಿ ಅಂತಂದು ಇಷ್ಟೊಂದೆಲ್ಲ ಮೆಸೇಜ್ ಮಾಡ್ತಾಯಿದ್ದೀರಾ. ತುಂಬ ಖುಷಿಯಾಗುತ್ತೆ. ಅದೇ ಥರ ರಾಯರಿದ್ದಾರೆ ಅಂತ ಮೆಸೇಜ್ ಮಾಡಿ ನನಗೆ ತುಂಬ ಇನ್ನೂ ಖುಷಿಯಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಆದಷ್ಟು ಬೇಗ ನಾನು ರಾಯರ ಮಠಕ್ಕೆ ತಲುಪಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನೆಂದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.